ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಕಿಂಗ್ ಲೇಯರ್. ಬರೆದವರು ವಿಲಿಯಂ ಶೇಕ್ಸ್ಪಿಯರ್. ಹಳೆಯ ಕಾಲದಲ್ಲಿ ಕಿಂಗ್ ಲೇಯರ್ ಎನ್ನುವ ರಾಜನೊಬ್ಬನಿದ್ದ. ಅವನಿಗೆ ಯಾವುದೇ ಗಂಡು ಮಕ್ಕಳಿರಲಿಲ್ಲ, ಇದ್ದದ್ದು 3 ಹೆಣ್ಣು ಮಕ್ಕಳು. ರಾಜ ಯೋಚಿಸ್ತಾನೆ, ಹೇಗೂ ಗಂಡು ಮಕ್ಕಳಿಲ್ಲ, ಇರುವುದು ಕೇವಲ 3 ಹೆಣ್ಣು ಮಕ್ಕಳು. ಅವರಿಗೆ ತನ್ನ ಆಸ್ತಿ ಪಾಸ್ತಿ ಅಂತಸ್ತು ರಾಜ್ಯ ಏನಿದೆ ಎಲ್ಲವನ್ನ ಸಮನಾಗಿ ಭಾಗ ಮಾಡಿಕೊಡ್ತೇನೆ ಅಂತ ಯೋಚನೆ ಮಾಡ್ತಾನೆ. ರಾಜ ತನ್ನಲ್ಲಿದ್ದ ಆಸ್ತಿ ಪಾಸ್ತಿ, ಹಣ, ಅಂತಸ್ತು, ರಾಜ್ಯ ಏನಿದೆ ಎಲ್ಲವನ್ನ ತನ್ನ 3 ಹೆಣ್ಣು ಮಕ್ಕಳಿಗೆ ಹಂಚಲಿಕ್ಕೆ ಯೋಚನೆ ಮಾಡಿ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡ್ತಾನೆ. ಆದರೆ ಈ ಹಂಚಿಕೆಯ ಮೊದಲು ಒಂದು ಷರತ್ತಿತ್ತು. ಅದೇನೆಂದರೆ, ಯಾರು ನನ್ನನ್ನು ಬಹಳ ಅತಿಯಾಗಿ ಪ್ರೀತಿಸ್ತಾರೆ ಅವರಿಗೆ ನನ್ನ ಸಂಪತ್ತಿನಲ್ಲಿ ಹೆಚ್ಚಿನ ಭಾಗವನ್ನು ಕೊಡುತ್ತೇನೆ. ಹಾಗೆ ಯಾರು ನನ್ನನ್ನು ಅತಿ ಕಡಿಮೆ ಪ್ರೀತಿಸ್ತಾರೆ ಅವರಿಗೆ ಸಂಪತ್ತಿನ ಅತಿ ಕಡಿಮೆ ಭಾಗ ಸಿಗ್ತದೆ ಎನ್ನುವುದು ರಾಜನ ಷರತ್ತಾಗಿತ್ತು. ರಾಜನ 3 ಹೆಣ್ಣು ಮಕ್ಕಳಾಗಿ ಮೊದಲನೆಯವಳು ಗೊನೆರಲ್, ಎರಡನೆಯವಳು ರೇಗರ್, ಮೂರನೆಯವಳು ಕಾರ್ಡೆಲಿಯಾ. ಈಗ ಈ 3 ಪಾರ್ಟಿ ಅಟೆಂಡ್ ಮಾಡುವ ಸಮಯ ಬಂತು. ಅದರಲ್ಲಿ ಮೊದಲನೆಯವಳು ಮತ್ತು ಎರಡನೆಯವಳು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಅವರು ಹೇಗೆ ರೆಡಿಯಾಗಿದ್ದರು ಅಂದರೆ, ಅವರಿಬ್ಬರು ಈ ಪ್ರಪಂಚದಲ್ಲಿ ಕಿಂಗ್ ಲಿಯರನ್ನು ಬಿಟ್ಟು ಬೇರೆ ಯಾರನ್ನೂ ಅಷ್ಟು ಪ್ರೀತಿಸುತ್ತಾನೇ ಇಲ್ಲ ಅನ್ನುವ ರೀತಿ ರೆಡಿಯಾಗಿದ್ದರು. 3ನೇ ಮಗಳಾದ ಕಾರ್ಡೆಲಿಯಾನಲ್ಲಿ ಕೇಳಿದಾಗ, ನೀನು ನಿನ್ನ ತಂದೆಯನ್ನು ಎಷ್ಟು ಪ್ರೀತಿಸ್ತಿ ಅಂತ ಪ್ರಶ್ನಿಸಿದಾಗ ಅವಳು ಹೇಳ್ತಾಳೆ, ನಾನು ಅತಿಯಾಗಿಯೂ ಪ್ರೀತಿಸುವುದಿಲ್ಲ, ಹಾಗೆಯೇ ಕಡಿಮೆಯೂ ಪ್ರೀತಿಸುವುದಿಲ್ಲ. ಒಬ್ಬಳು ಮಗಳು ಒಂದು ತಂದೆಯನ್ನು ಎಷ್ಟು ಪ್ರೀತಿಸಬೇಕು ಅಷ್ಟು ಪ್ರೀತಿಸ್ತೇನೆ ಅಂತ ಉತ್ತರಿಸ್ತಾಳೆ. ಕಾರ್ಡೆಲಿಯಾಳ ಮಾತು ನಿಜವಾಗಿಯೂ ಸರಿ ಅನ್ನಿಸ್ತದೆ. ಒಂದು ತಂದೆ ತಾಯಿಯನ್ನು ಮಕ್ಕಳು ಎಷ್ಟು ಪ್ರೀತಿಸ್ತಾರೆ ಅಷ್ಟು ಪ್ರೀತಿಸಲು ಸಾಧ್ಯ. ಅದು ಸ್ವಾರ್ಥರಹಿತ ಪ್ರೀತಿಯಾಗಿದೆ. ಕಾರ್ಡೆಲಿಯಾಳ ಮಾತು ಕೇಳಿದ ಕಿಂಗ್ ಲೇಯರ್ ವೃದ್ಧ ತಂದೆಗೆ ತನ್ನ ಮಾತನ್ನು ಕೇಳಿ ಕೋಪಗೊಳ್ತಾನೆ. ಯಾಕಂದರೆ ತನ್ನ ಮಗಳು ಎಲ್ಲ ಪ್ರೀತಿಯನ್ನು ನನಗೆ ಕೊಡ್ತಾ ಇಲ್ಲ, ಅವಳಿಗೆ ಬೇಕಾದಷ್ಟು ಪ್ರೀತಿಯನ್ನು ಕೊಡ್ತಾ ಇಲ್ಲ, ಬದಲಾಗಿ ಅವಳು ತನ್ನ ಪ್ರೀತಿಯಲ್ಲಿ ದುರಾಸೆ ತೋರಿಸ್ತಾ ಇದ್ದಾಳೆ, ಅವಳಿಗೆ ತನ್ನ ಪ್ರೀತಿಯನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೂ ಬರೋದಿಲ್ಲ ಅಂತ ಕಿಂಗ್ ಲೇಯರ್ ಕೋಪಗೊಂಡು ಹೇಳ್ತಾನೆ, ನನ್ನ ಇಷ್ಟೂ ಸಂಪತ್ತಿನಲ್ಲಿ ಒಂದು ಚಿಕ್ಕ ಭಾಗವನ್ನು ಕೂಡ ನಾನು ಕಾರ್ಡೆಲಿಯಾಳಿಗೆ ಕೊಡುವುದಿಲ್ಲ ಅಂತ ಹೇಳ್ತಾನೆ. ರಾಜನ ಆಸ್ಥಾನದಲ್ಲಿ ಆಸ್ಥಾನಿಕನಾಗಿದ್ದ ಕೆಂಟ್ ಎಂಬ ವ್ಯಕ್ತಿ ಅಲ್ಲಿಗೆ ಬಂದು ಹೇಳ್ತಾನೆ. ಅವನು ಕಾರ್ಡೆಲಿಯಾಳ ಪರಿಸ್ಥಿತಿಯನ್ನು ಕಂಡು ಮರುಕಗೊಳ್ತಾನೆ ಮತ್ತು ರಾಜನಿಗೆ ಹೇಳ್ತಾನೆ, ರಾಜ, ನೀವು ನಿಮ್ಮ ಮೊದಲನೇ 2 ಮಕ್ಕಳಿಗೆ ಅಷ್ಟೊಂದು ಆಸ್ತಿಯ ಭಾಗವನ್ನು ಕೊಡ್ತಾ ಇದ್ದೀರಿ, ಆದರೆ ಕಾರ್ಡೆಲಿಯಾಳಿಗೆ ಯಾಕೆ ಕೊಡ್ತಾ ಇಲ್ಲ? ಈ ಮಾತನ್ನು ಕೇಳಿದ ಕಿಂಗ್ ಲೇಯರ್ ಪುನಃ ಕೋಪಗೊಳ್ತಾನೆ. ಆ ಸೆರೆಮನಿಯಲ್ಲಿ ಕಾರ್ಡೆಲಿಯಾಳ ಮದುವೆ ಮಾಡಲಿಕ್ಕೆ ಒಂದಷ್ಟು ರಾಜಕುಮಾರರು ಬಂದಿದ್ದರು. ಆ ರಾಜಕುಮಾರರು ಕೂಡ ಈ ಪರಿಸ್ಥಿತಿಯನ್ನು ನೋಡಿ ಹೊರಟು ಹೋಗ್ತಾರೆ. ಅವರೇನು ಅಂದ್ಕೊಳ್ತಾರೆ ಅಂದರೆ, ಕಾರ್ಡೆಲಿಯಾಳಿಗೆ ಸಿಗಬೇಕಾದ ಪಾಲೇ ಸಿಗ್ತಾ ಇಲ್ಲ, ಮತ್ತು ಇವಳು ರಾಜಕುಮಾರಿಯಾಗಿ ಅಥವಾ ಮಹಾರಾಣಿಯಾಗಿ ಮಾಡುವುದಾದ್ರೂ ಏನು ಎಂದು ಯೋಚಿಸ್ತಾರೆ. ಅಲ್ಲೇ ಇದ್ದ ಫ್ರಾನ್ಸ್ ಎಂಬ ಒಬ್ಬ ಹುಡುಗ ಕಾರ್ಡೆಲಿಯಾಳನ್ನು ಮದುವೆ ಆಗಲಿಕ್ಕೆ ಮುಂದೆ ಬರ್ತಾನೆ ಮತ್ತು ಅವನು ಹೇಳ್ತಾನೆ, ನನಗೆ ಕಾರ್ಡೆಲಿಯಾಳಿಗೆ ಸಿಗಬೇಕಾದ ಯಾವ ಆಸ್ತಿಯೂ ಸಿಗುವ ಅಗತ್ಯತೆ ಇಲ್ಲ, ಆದರೆ ನಾನು ಅವಳನ್ನು ಮದುವೆ ಆಗ್ತಾನೆ. ಕಿಂಗ್ ಲೇಯರ್ ಆ ಸೆರೆಮನಿಯಲ್ಲಿ ತನ್ನ ಎಲ್ಲ ಆಸ್ತಿಪಾಸ್ತಿಯನ್ನು ತನ್ನ ಮೊದಲನೇ ಮತ್ತು ಎರಡನೇ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡ್ತಾನೆ. ಆದರೆ ಕಿರಿಯ ಮಗಳಾದ ಕಾರ್ಡೆಲಿಯಾಳಿಗೆ ಏನೂ ಸಿಗುವುದಿಲ್ಲ. ಆದರೆ ಕೊನೆಯ ಮಗಳಿಗೆ ಒಬ್ಬ ಒಳ್ಳೆಯ ಹುಡುಗ ಸಿಗ್ತಾನೆ, ಅವನೇ ಫ್ರಾನ್ಸ್. ಕಿಂಗ್ ಲೇಯರ್ ತನ್ನೆಲ್ಲ ಆಸ್ತಿಯನ್ನು ಮಕ್ಕಳಿಗೆ ಹಂಚಿದ್ದ ಕಾರಣ ಅವನ ಆಸ್ತಿಯಾಗಿ ಈಗ ಏನೂ ಉಳಿದಿರಲಿಲ್ಲ. ಈಗ ಅವನು ಎಲ್ಲಿ ಉಳಿಯೋದು ಅನ್ನುವ ಪ್ರಶ್ನೆ ಅವನ ತಲೆಗೆ ಬರ್ತದೆ. ಅಷ್ಟೊತ್ತಿಗೆ ಅವನು ಯೋಚನೆ ಮಾಡ್ತಾನೆ, ನಾನು ಇಷ್ಟು ಗಾಢವಾಗಿ ಪ್ರೀತಿಸುವ ನನ್ನ 2 ಮಕ್ಕಳ ಜೊತೆ ನಾನು ಇರಬಹುದಲ್ಲ, ನಾನು ಅವರ ಜೊತೆ ಇರ್ತೇನೆ, ಸ್ವಲ್ಪ ಸಮಯ ದೊಡ್ಡ ಮಗಳೊಟ್ಟಿಗೆ ಇರ್ತೇನೆ, ಇನ್ನು ಉಳಿದ ಸಮಯ ಸಣ್ಣ ಮಗಳೊಂದಿಗೆ ನನ್ನ ಪ್ರಾಯವನ್ನು ಕಳೀತೇನೆ ಅಂತ ಅವನು ಯೋಚನೆ ಮಾಡ್ತಾನೆ. ಆದರೆ ನಾನೊಬ್ಬ ರಾಜನಾಗಿದ್ದೆ, ಹಾಗಾಗಿ ನನಗೆ ರಾಜನಿಗಿರಬೇಕಾದ ಭದ್ರತೆಯ ಅಗತ್ಯತೆ ಇದೆ, ಹಾಗಾಗಿ ನನ್ನೊಂದಿಗೆ ಒಂದು 100 ಜನ ಸೈನಿಕರನ್ನು ನಾನು ನನ್ನೊಟ್ಟಿಗೆ ಇಟ್ಕೊಳ್ತೇನೆ ಅಂತ ಹೇಳಿ ಆ 100 ಜನ ಸೈನಿಕರೊಂದಿಗೆ ಅವನು ತನ್ನ ಮಕ್ಕಳ ಮನೆಗೆ, ಅಂದರೆ ಹೆಣ್ಣು ಮಕ್ಕಳ ಮೊದಲನೇವಳ ಮನೆಗೆ ಹೋಗ್ತಾನೆ. ಮೊದಲನೇ ಮಗಳ ಗಂಡನ ಹೆಸರು ಅಲ್ಬನಿ ಹಾಗೂ ಎರಡನೇ ಮಗಳ ಗಂಡನ ಹೆಸರು ಕಾರ್ನ್ವೆಲ್. ರಾಜ ತನ್ನ ದೊಡ್ಡ ಮಗಳಾದ ಗೊನೆರಲ್ನೊಟ್ಟಿಗೆ ಬದುಕಲಿಕ್ಕೆ ಸಿದ್ಧನಾಗ್ತಾನೆ. ಗೊನೆರಲ್ ದೊಡ್ಡ ಮಗಳು ಹಾಗೂ ಆ ಸೆರೆಮನೆಯಲ್ಲಿ ಬಹಳಷ್ಟು ಪ್ರೀತಿಯನ್ನು ತನ್ನ ತಂದೆಗೆ ತೋರಿಸಿದ್ದಾಳೆ. ಈಗ ತನ್ನ ತಂದೆ ಅಷ್ಟು ಜನ ಸೈನಿಕರೊಂದಿಗೆ ಮನೆಗೆ ಬಂದಾಗ ಅವಳು ಒಂದೇ ಒಂದು ಕಂಡೀಷನ್ ಹಾಕ್ತಾಳೆ. ಏನಂದರೆ, ತಂದೆಯವರೇ, ನೀವು ನನ್ನೊಂದಿಗೆ ಇರುವುದಕ್ಕೆ ಅಬ್ಜೆಕ್ಷನ್ ಏನೂ ಇಲ್ಲ, ಆದರೆ ನಿಮಗೆ 100 ಜನ ಸೈನಿಕರ ಅಗತ್ಯತೆ ಇದೆಯೇ ಎಂದು ಪ್ರಶ್ನಿಸ್ತಾಳೆ. ದೊಡ್ಡ ಮಗಳು ಅಷ್ಟು ಬೇಗ ತನ್ನ ಬಣ್ಣ ಬದಲಾಯಿಸಿ ಬಿಟ್ಟಿದ್ದಳು. ಅವಳು ತನ್ನೆಲ್ಲ ಕೆಲಸಗಾರರಲ್ಲಿ ಹೇಳ್ತಾಳೆ, ನನ್ನ ತಂದೆ ನನ್ನೊಂದಿಗೆ ಜೀವಿಸಲಿಕ್ಕೆ ಬರ್ತಾರೆ ನಮ್ಮ ಮನೆಗೆ, ಸ್ಟೇ ಆಗ್ತಾರೆ, ಆದರೆ ಅವರನ್ನು ಯಾವುದೇ ಕಾರಣಕ್ಕೂ ನೀವು ರಾಜನನ್ನಾಗಿ ಟ್ರೀಟ್ ಮಾಡಬೇಡಿ ಅಂತ ಹೇಳ್ತಾಳೆ. ಅವರೀಗ ಕೇವಲ ಒಬ್ಬರು ಸಾಮಾನ್ಯ ಮನುಷ್ಯರು, ಹಾಗಾಗಿ ಅವರನ್ನು ಸಾಮಾನ್ಯ ಜನರ ಹಾಗೆ ಟ್ರೀಟ್ ಮಾಡಿ.
ರಾಜನ ಆಸ್ಥಾನಿಕರಲ್ಲಿ ಒಬ್ಬನಾಗಿದ್ದ ಕೆಂಟ್ ಈಗ ರಾಜ್ಯಭಾರ ಮಾಡ್ತಾ ಇದ್ದ ಹಾಗೂ ಕಿಂಗ್ ಲೇಯರನ್ನು ಆ ರಾಜ್ಯದಿಂದ ಹೊರಗಟ್ಟಿದ್ದ. ಈಗ ಅವನು, ಆ ಕೆಂಟ್ ಅನ್ನುವ ವ್ಯಕ್ತಿ, ತನ್ನ ವೇಷ ಮರೆಸಿ ಮಗಳಾದ ಗೊನೆರಲ್ನ ಮನೆಯಲ್ಲಿ ರಾಜನೊಂದಿಗೆ ಸ್ಟೇ ಆಗ್ತಾ ಇದ್ದ. ಕಿಂಗ್ ಲೇಯರ್ ಈಗ ತುಂಬ ದುಃಖತಪ್ತನಾಗಿದ್ದ. ಯಾಕಂದರೆ ಅವನ ಮಗಳು ಅವನನ್ನು ಪ್ರತಿ ಹಂತದಲ್ಲೂ ಇನ್ಸಲ್ಟ್ ಮಾಡ್ತಾ ಇದ್ಲು. ಅವಳು ತನ್ನ ತಂದೆಯ ಬಳಿ ಹೋಗಿ ಹೇಳ್ತಾಳೆ, ತಂದೆಯವರೇ, ನಿಮಗೆ 100 ಜನ ಸೈನಿಕರ ಅಗತ್ಯತೆ ಇದೆಯೇ? ಅದನ್ನು 50ಕ್ಕೆ ಇಳಿಸ್ಬೋದಲ್ಲವೇ? ಈ ಮಾತನ್ನು ಕೇಳಿದ ಕಿಂಗ್ ಲೇಯರ್ ತುಂಬ ಬೇಸರಗೊಳ್ತಾನೆ. ಈ ಮಗಳೇ ನನಗೆ ಆ ದಿವಸ ಸೆರೆಮನಿಯಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಮಾತುಗಳನ್ನು ಗೌರವಪೂರ್ವಕವಾಗಿ ಸಲ್ಲಿಸಿದವಳು. ಇಂತಹ ಮಗಳ ಮನೆಯಲ್ಲಿ ಒಂದು ದಿವಸ ನಿಲ್ಲಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಅವನು ತನ್ನ 2ನೇ ಮಗಳಾದ ರೀಗನ್ ಮನೆಗೆ ಹೋಗ್ತಾನೆ. ಆದರೆ ಕಿಂಗ್ ಲೇಯರ್ ರೀಗನ್ ಮನೆಗೆ ತಲುಪುವ ಮೊದಲೇ ಗೊನೆರಲ್ನ ಲೆಟರ್ ರೀಗನ್ ಮನೆಗೆ ತಲುಪಿತ್ತು. ತಂದೆಯವರು ನನ್ನ ಮನೆಯಿಂದ ಹೊರಟಿದ್ದಾರೆ, ಅವರು ನಿನ್ನ ಹತ್ರ ಬರ್ತಾ ಇದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದು. ಕಿಂಗ್ ಲೇಯರ್ 2ನೇ ಮಗಳ ಮನೆಗೆ ಹೋಗ್ತಾನೆ. 2ನೇ ಮಗಳಾದ ರೀಗನ್ ಹೇಳ್ತಾಳೆ, ನಾನು ತಂದೆಯವರೊಟ್ಟಿಗಿರುವ ಸೈನಿಕರಲ್ಲಿ 50 ಸೈನಿಕರನ್ನು ಮಾತ್ರ ನೋಡಿಕೊಳ್ತೇನೆ, ಅದಕ್ಕಿಂತ ಜಾಸ್ತಿ ಸೈನಿಕರನ್ನು ನಾನು ನೋಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರ ಖರ್ಚನ್ನು ಯಾರು ಭರಿಸೋದು? ಈ ಮಾತನ್ನು ಕೇಳಿದ ಕಿಂಗ್ ಲೇಯರ್ ಪುನಃ ದುಃಖಗೊಳಗಾಗ್ತಾನೆ. ಈ 2 ಮಕ್ಕಳು ಆ ದಿನ ಸೆರೆಮನಿಯ ಸಮಯದಲ್ಲಿ ನನ್ನನ್ನು ತುಂಬ ಸಂತೋಷಪಡಿಸಿದ್ದರು, ನನ್ನನ್ನು ದೇವರ ರೀತಿ ನೋಡಿದ್ದರು. ಈಗ ನನ್ನ ಭದ್ರತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿಲ್ಲ, ನನ್ನನ್ನು ಇನ್ಸಲ್ಟ್ ಮಾಡ್ತಿದ್ದಾರೆ. ಕಿಂಗ್ ಲೇಯರ್ನ ಹತ್ರ ಈಗ 3ನೇ ಆಪ್ಷನ್ ಏನೂ ಉಳಿದಿರಲಿಲ್ಲ. ಅವನ ದರ್ಬಾರ್ನಲ್ಲಿ ಗ್ಲಾಸ್ಟರ್ ಎನ್ನುವ ವ್ಯಕ್ತಿಯೊಬ್ಬನಿದ್ದ. ರಾಜ ಯೋಚಿಸ್ತಾನೆ, ನಾನು ಅವನ ಹತ್ರ ಹೋಗಿ ಅವನ ದರ್ಬಾರ್ನಲ್ಲಿ ಇರ್ತೇನೆ. ರಾಜ ಇನ್ನು ಗ್ಲಾಸ್ಟರ್ನ ದರ್ಬಾರಿಗೆ ಹೋಗುವ ಮುಂಚೆಯೇ ತನ್ನ 2 ಹೆಣ್ಣು ಮಕ್ಕಳು ಮತ್ತು 2ನೇಯವಳ ಗಂಡನಾದ ಕಾರ್ನ್ವೆಲ್ 3 ಜನ ಸೇರಿಕೊಂಡು ಗ್ಲಾಸ್ಟರ್ನ ದರ್ಬಾರನ್ನು ಬಂದ್ ಮಾಡಿಬಿಡ್ತಾರೆ. ಈ 3 ಆ ರಾಜನಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ರು ಅಂದರೆ, ನಾವಾಗಿ ಅವನನ್ನು ಸಾಕ್ತಾ ಇರಲಿಲ್ಲ, ಬದಲಾಗಿ ಬೇರೆಯವರು ಅವನನ್ನು ಚೆನ್ನಾಗಿ ನೋಡಿಕೊಳ್ಳೋದು ಅವರಿಗೆ ಸಹಿಸಲಿಕ್ಕಾಗ್ತಾ ಇರಲಿಲ್ಲ. ಅವರ ಉದ್ದೇಶ ರಾಜ ರಸ್ತೆಯಲ್ಲಿ ಭಿಕ್ಷೆ ಬೇಡುವವನಾಗೆ ಇರಬೇಕು ಅನ್ನೋದು. ರಾಜನ ಆಸ್ಥಾನಿಕನಾದ ಕೆಂಟ್ ಎನ್ನುವ ವ್ಯಕ್ತಿ ಇಷ್ಟೆಲ್ಲ ಆಗಬೇಕಾದ್ರೆ ಅವನು ಕಿಂಗ್ ಲೇಯರ್ನ ಒಟ್ಟಿಗೆ ಇರಲಿಲ್ಲ. ಇಂಟೆನ್ಷನಲಿ ಅವನು ಒಟ್ಟಿಗೆ ಇರಲಿಲ್ಲ, ಬದಲಾಗಿ ಅವನನ್ನು ಕೂಡ ಬಂಧಿಸಲಾಗಿತ್ತು. ಬಂಧನದಿಂದ ತಪ್ಪಿಸಿಕೊಂಡು ಕಿಂಗ್ ಲೇಯರನ್ನು ಹುಡುಕ್ಲಿಕ್ಕೆ ಆರಂಭಿಸ್ತಾನೆ. ಆದರೆ ಕಿಂಗ್ ಲೇಯರ್ ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಕೆಂಟ್ ಇದೆಲ್ಲ ಜಾಗಗಳಲ್ಲಿ ಹುಡುಕಿ ಓಡಾಡ್ತಾ ಇದ್ದ. ಒಬ್ಬ ವ್ಯಕ್ತಿಯ ಮೂಲಕ ಗೊತ್ತಾಗ್ತದೆ ಕಿಂಗ್ ಲೇಯರ್ ಒಂದು ಕೆರೆಯ ಹತ್ರ ತಾವರೆಯ ಹೂಗಳನ್ನೆಲ್ಲ ತಿಂದ್ಕೊಂಡು ಇದ್ದಾನೆ ಎನ್ನುವುದು. ಅದಕ್ಕೋಸ್ಕರ ಆ ವ್ಯಕ್ತಿಯ ಇನ್ಫಾರ್ಮೇಷನ್ಗೋಸ್ಕರ ಕೆಂಟ್ ಅವನಿಗೆ ಇನಾಮನ್ನು ಕೊಡ್ತಾನೆ. ಆ ಇನಾಮ್ನಲ್ಲಿ ಒಂದು ರಾಜಮುದ್ರೆ ಇರುವಂತಹ ರಿಂಗ್ ಇರ್ತದೆ. ಅದನ್ನು ಕೊಟ್ಟು ಕೆಂಟ್ ಹೇಳ್ತಾನೆ ಆ ವ್ಯಕ್ತಿಗೆ, ಈ ರಿಂಗನ್ನು ನೀನು ಕೊಂಡೋಗಿ ರಾಜನ 3ನೇ ಮಗಳಾದ ಕಾರ್ಡೆಲಿಯಾಳಿಗೆ ಕೊಡಬೇಕು, ಕೊಟ್ಟು ಅವಳ ಹತ್ರ ರಾಜನಿಗೆ ಆದ ಈ ಎಲ್ಲ ಅನ್ಯಾಯವನ್ನು ಅವಳಿಗೆ ತಿಳಿಸ್ಬೇಕು. ಈಗಿನ ಅವನ ಪರಿಸ್ಥಿತಿಯನ್ನು ಹೇಳಬೇಕು. ಒಂದು ಕೆರೆಯ ಹತ್ರ ಅವನು ತುಂಬ ಗಾಳಿ ಬಿಸಿಲು ಮಳೆಗೆ ಮೈಯೊಡ್ಡಿ ಕುಳಿತಿದ್ದಾನೆ ಎನ್ನುವುದನ್ನು ವಿವರಿಸಬೇಕು ಅಂತ ಹೇಳ್ತಾನೆ. ಕಿಂಗ್ ಲೇಯರ್ನ ಪರಿಸ್ಥಿತಿಯಂತೂ ತುಂಬ ಕೆಟ್ಟದಾಗಿತ್ತು. ಕೆಂಟ್ ತನ್ನ ರಾಜನನ್ನು ಇದ್ದ ಕಡೆಗಳೆಲ್ಲ ಹುಡುಕಿ ಓಡಾಡ್ತಾ ಇದ್ದ. ಕೊನೆಗೆ ಅವನಿಗೊಂದು ಹಟ್ಟಿನ ಹತ್ರ ಸಿಗ್ತಾನೆ. ಕೆಂಟಿಗೆ ಗೊತ್ತಾಗ್ತದೆ ಕಿಂಗ್ ಲೇಯರ್ ಬದುಕ್ತಾ ಇರುವ ಹಟ್ ಗ್ಲಾಸ್ಟರ್ನ 1ನೇ ಮಗನಾದ ಎಡ್ಗರ್ ಇದ್ದು ಎಂದು. ಗ್ಲಾಸ್ಟರ್ ಕೂಡ ತನ್ನ ದೊಡ್ಡ ಮಗನನ್ನು ಕಿಂಗ್ ಲೇಯರ್ ರೀತಿಯೇ ತನ್ನ ಮಗಳನ್ನು ಯಾವ ರೀತಿ ಅವನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ದ, ಅದೇ ರೀತಿ ಗ್ಲಾಸ್ಟರ್ ಎಡ್ಗರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ದ. ಅವನು ರಾಜ್ಯದಿಂದ ಹೊರಗೆ ಬಂದು ಕಾಡಿನಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಬದುಕ್ತಿದ್ದ. ಅಲ್ಲಿ ಇಬ್ಬರಿಗೆ ಆಶ್ರಯ ಸಿಗ್ತದೆ. ಗ್ಲಾಸ್ಟರ್ ಕಿಂಗ್ ಲೇಯರ್ನ ಒಬ್ಬ ನಂಬಿಕಸ್ಥ ಆಸ್ಥಾನಿಕನಾಗಿದ್ದ. ಗ್ಲಾಸ್ಟರ್ ತನ್ನ 2ನೇ ಮಗ ಎಡ್ಮಂಡ್ನ ಮಾತನ್ನು ನಂಬಿ ಅವನ ಮೋಸದ ಜಾಲಕ್ಕೊಳಗಾಗಿ ತನ್ನೆಲ್ಲ ಆಸ್ತಿಯನ್ನು ಅವನಿಗೆ ಕೊಟ್ಟು ತನ್ನ ದೊಡ್ಡ ಮಗನಾದ ಎಡ್ಗರನ್ನು ಮನೆಯಿಂದ ಹೊರಗೆ ಓಡಿಸಿದ್ದ. ಹೇಗೆ ಕಿಂಗ್ ಲೇಯರ್ ತನ್ನ 3ನೇ ಮಗಳಿಗೆ ಅನ್ಯಾಯ ಮಾಡಿದ್ದ, ಅವಳನ್ನು ಮನೆಯಿಂದ ಹೊರಗೋಡಿಸಿದ್ದ, ಅದೇ ರೀತಿ ಗ್ಲಾಸ್ಟರ್ ಕೂಡ ತನ್ನ 2ನೇ ಮಗನನ್ನು ಅನ್ಯಾಯ ಮಾಡಿ ಮನೆಯಿಂದ ಹೊರಗೋಡಿಸಿದ್ದ. ಗ್ಲಾಸ್ಟರ್ ತನ್ನ ದೊಡ್ಡ ಮಗನಿಗೆ ಹೇಳ್ತಾನೆ, ಕಿಂಗ್ ಲೇಯರ್ ನಮ್ಮ ರಾಜ, ಅವನನ್ನು ನಾವು ರಕ್ಷಿಸಬೇಕಾದ ಅಗತ್ಯತೆ ಇದೆ, ನಮ್ಮ ರಾಜ ಒಂದಷ್ಟು ಅಪಾಯಗಳನ್ನು ಎದುರಿಸ್ತಾ ಇದ್ದಾನೆ ಅಂತ ಹೇಳಿ ಗ್ಲಾಸ್ಟರ್ ಕಿಂಗ್ ಲೇಯರನ್ನು ಹುಡುಕ್ಲಿಕ್ಕೆ ಆರಂಭಿಸ್ತಾನೆ. ಹುಡುಕಾಡ್ತಾ ಗ್ಲಾಸ್ಟರ್ ಕಿಂಗ್ ಲೇಯರ್ ಇದ್ದಂತಹ ಗುಡಿಸಲಿಗೆ ಬರ್ತಾನೆ. ಗ್ಲಾಸ್ಟರಿಗೆ ಒಂದು ವಿಷಯ ಗೊತ್ತಿರಲಿಲ್ಲ, ಏನಂದರೆ ಕಿಂಗ್ ಲೇಯರ್ ಬದುಕ್ತಾ ಇದ್ದಂತಹ ಹಟ್ ಬೇರೆ ಯಾರದ್ದೂ ಅಲ್ಲ, ತನ್ನ 2ನೇ ಮಗನಾದ ಎಡ್ಗರ್ ಇದ್ದು ಎಂದು. ಗ್ಲಾಸ್ಟರ್ ರಾಜ ಕಿಂಗ್ ಲೇಯರ್ ಮತ್ತು ಕೆಂಟನ್ನು ಒಂದು ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಗ್ಲಾಸ್ಟರ್ನ ದೊಡ್ಡ ಮಗನಾದ ಎಡ್ಮಂಡ್ ರೀಗನ್ನ ಗಂಡನಾದ ಕಾರ್ನ್ವೆಲ್ ಹತ್ರ ಹೋಗಿ ತನ್ನ ತಂದೆಯ ಎಲ್ಲ ಪ್ಲ್ಯಾನನ್ನು ಅವನಿಗೆ ಹೇಳ್ತಾನೆ. ಗ್ಲಾಸ್ಟರ್ ಕಿಂಗ್ ಲೇಯರನ್ನು ತಪ್ಪಿಸಲಿಕ್ಕೆ ಅಂದರೆ ಬಚಾವ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಕಾರ್ನ್ವೆಲ್ ಇದರಿಂದ ಸಂತೋಷಗೊಂಡು ಎಡ್ಮಂಡನ್ನು
ತನ್ನ ತಂದೆಯ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಸಿ ಏರ್ಲ್ ಆಫ್ ಗ್ಲಾಸ್ಟರ್ ಅಂತ ಮಾಡ್ತಾನೆ. ಗ್ಲಾಸ್ಟರ್ ಕೆಂಟಿಗೆ ಹೇಳ್ತಾನೆ, ನೀವು ತಕ್ಷಣವೇ ಕಿಂಗ್ ಲೇಯರನ್ನು ಕರ್ಕೊಂಡು ಡೋವರ್ ಹತ್ರ ಹೋಗಿ ಅಲ್ಲಿ ಕಿಂಗ್ ಲೇಯರ್ನ 3ನೇ ಮಗಳಾದ ಕಾರ್ಡೆಲಿಯಾ ಫ್ರಾನ್ಸ್ನೊಟ್ಟಿಗೆ ಜೀವಿಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ತಕ್ಷಣವೇ ಕಿಂಗ್ ಲೇಯರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ, ಇಲ್ಲದಿದ್ದರೆ ಕಿಂಗ್ ಲೇಯರ್ನ ದೊಡ್ಡ 2 ಮಕ್ಕಳಾದ ಹೆಣ್ಣು ಮಕ್ಕಳು ಮತ್ತು ಅವರ ಗಂಡಂದಿರು ಸೇರಿಕೊಂಡು ಕಿಂಗ್ ಲೇಯರನ್ನು ಕೊಲ್ಲುವ ಸಾಧ್ಯತೆಗಳಿದೆ. ಕಾರ್ಡೆಲಿಯಾ ತನ್ನ ತಂದೆಯನ್ನು ರಕ್ಷಿಸಲಿಕ್ಕೆ ಮುಂದೆ ಬರ್ತಾಳೆ. ಅವಳು ತನ್ನೆಲ್ಲ ಸೈನಿಕರನ್ನು ಸೇರಿಸಿಕೊಂಡು ರಾಜದರ್ಬಾರಿಗೆ ಬರ್ತಾಳೆ. ಅಷ್ಟೊತ್ತಿಗೆ ರಾಜದರ್ಬಾರಲ್ಲಿ 2ನೇ ಮಗಳ ಗಂಡ ಕಾರ್ನ್ವೆಲ್ ಕೂತಿರ್ತಾನೆ. ಕಾರ್ನ್ವೆಲ್ ಬಹಳ ಕೆಟ್ಟ ಮನುಷ್ಯನಾಗಿದ್ದ. ಈ ಕಾರ್ನ್ವೆಲ್ ಗ್ಲಾಸ್ಟರನ್ನು ಬಂಧಿಸ್ತಾನೆ. ಯಾಕಂದರೆ ಕಿಂಗ್ ಲೇಯರಿಗೆ ಹೆಲ್ಪ್ ಮಾಡಿ ಅವನನ್ನು ಸಂರಕ್ಷಿಸುವ ಕೆಲಸವನ್ನು ಗ್ಲಾಸ್ಟರ್ ಮಾಡ್ತಾ ಇದ್ದಾನೆ. ಹಾಗಾಗಿ ಗ್ಲಾಸ್ಟರನ್ನೇ ಬಂಧಿಸಬೇಕು ಅಂತೇಳಿ ಅವನನ್ನು ಬಂಧನಕ್ಕೆ ಈಡು ಮಾಡ್ತಾನೆ. ಮೊದಲನೇ ಮಗಳು ತನ್ನ ಹಸ್ಬೆಂಡ್ನ ಜೊತೆ ಕ್ಷಮೆ ಕೇಳ್ತಾಳೆ. ಏನಂದರೆ ಕಾರ್ನ್ವೆಲ್ ಏನೆಲ್ಲ ಮಾಡ್ತಾ ಇದ್ದಾನೆ ಅದನ್ನು ನೀವು ಕ್ಷಮಿಸಬೇಕು ಅಂತ. ಆದರೆ ಅಲ್ಬನಿ ಅಂದರೆ ಮೊದಲನೇ ಮಗಳ ಗಂಡ ಏನಿರ್ತಾನೆ ಅವನು ವಿರುದ್ಧ ಆಗ್ತಾನೆ. ಅವನು ಹೆಂಡತಿಗೆ ಹೇಳ್ತಾನೆ, ನೀನು ನಿನ್ನ ತಂದೆಯೊಂದಿಗೆ ಏನೆಲ್ಲ ಮಾಡಿದೆ ಅದೆಲ್ಲ ತಪ್ಪು, ದೊಡ್ಡ ತಪ್ಪು ಮಾಡಿದೆ ನೀನು ಅಂತ ಹೇಳ್ತಾನೆ. ಗ್ಲಾಸ್ಟರನ್ನು ಬಂಧಿಸಿ ಕಾರ್ನ್ವೆಲ್ನ ಹತ್ರ ಕರ್ಕೊಂಡು ಹೋಗ್ತಾರೆ. ಕಾರ್ನ್ವೆಲ್ ಗ್ಲಾಸ್ಟರ್ನ 2 ಕಣ್ಣನ್ನು ಕಿತ್ತು ಹಾಕ್ತಾನೆ. ಮನೆಯಿಂದ ಹೊರಗೆ ಓಡಿಸ್ತಾನೆ. ಗ್ಲಾಸ್ಟರ್ನಿಗೆ ಬಹಳ ಕೆಟ್ಟದಾಗ್ತದೆ. ಗ್ಲಾಸ್ಟರ್ನ ಈ ಅವಸ್ಥೆಯನ್ನು ಕಂಡು ಬೇಸರಗೊಂಡು ಅವನ 2 ನೌಕರರು ಅವನ 2ನೇ ಮಗನಾದ ಎಡ್ಗರ್ನ ಹತ್ರ ಗ್ಲಾಸ್ಟರನ್ನು ಕರ್ಕೊಂಡು ಹೋಗ್ತಾನೆ. ಅವನು ಕಾಡಿನಲ್ಲಿ ಗುಡಿಸಲ್ನಲ್ಲಿ ಬದುಕ್ತಾ ಇದ್ದ. ಅಲ್ಲಿಗೆ ಗ್ಲಾಸ್ಟರನ್ನು ಕರ್ಕೊಂಡು ಹೋಗ್ತಾರೆ. ಕಾರ್ನ್ವೆಲ್ನ ವಿರುದ್ಧ ದಂಗೆ ಎದ್ದು ಕಾರ್ನ್ವೆಲ್ ಸಾವನ್ನಪ್ತಾನೆ. ಕಾರ್ನ್ವೆಲ್ನ ನಿಧನದ ನಂತರ ಇಂಗ್ಲೆಂಡ್ನ ರಾಜ ಯಾರಾಗುವುದು ಅಂತ ಪ್ರಶ್ನೆಗೆ ಉತ್ತರ ಗ್ಲಾಸ್ಟರ್ನ ದೊಡ್ಡ ಮಗನಾದ ಎಡ್ಮಂಡ್ ಆಗ್ತಾನೆ. ರಾಜನ ದೊಡ್ಡ ಅಳಿಯನಾದ ಅಲ್ಬನಿ ಹಿಂದೆ ಹೋಗಿದ್ದ. ಅವನಿಗೆ ಆಸ್ಥಾನದ ಅಥವಾ ರಾಜ್ಯ ಭಾರದ ಯಾವ ಆಸೆಯೂ ಇರಲಿಲ್ಲ. ಈಗ ಎಡ್ಮಂಡ್ ರಾಜನಾಗ್ತಾನೆ. ಎಡ್ಮಂಡ್ ಕೂಡ ಒಬ್ಬ ದೊಡ್ಡ ಕಿಲಾಡಿಯಾಗಿದ್ದ. ಈ ಎಡ್ಮಂಡ್ ಕಿಂಗ್ ಲೇಯರ್ನ ಮೊದಲನೇ 2 ಹೆಣ್ಣು ಮಕ್ಕಳನ್ನು ಮೊದಲಿನಿಂದಲೂ ಇಷ್ಟಪಡ್ತಾ ಇದ್ದ. 2ನೇ ಮಗಳ ಗಂಡ ತೀರ್ಕೊಂಡ ಕಾರಣ ರೇಗನ್ ಎಡ್ಮಂಡನ್ನು ಮದುವೆ ಆಗಲಿಕ್ಕೆ ಒಪ್ಪಿಕೊಳ್ತಾಳೆ. ಈಗ ಮೊದಲನೇ ಮಗಳು ಕೂಡ ಕೊನೆರೆಲ್ ಕೂಡ ತನ್ನ ಇಷ್ಟ ಇಲ್ಲದ ಗಂಡನೊಟ್ಟಿಗೆ ಬದುಕಲಿಕ್ಕೆ ಇಷ್ಟ ಇರದೆ ಅವನನ್ನು ಕೊಲ್ಲುವ ಸಂಚನ್ನು ಮಾಡಿ ಇವನೊಟ್ಟಿಗೆ ಮದುವೆ ಆಗಲಿಕ್ಕೆ ಯೋಚನೆ ಮಾಡ್ತಾರೆ ಎಡ್ಮನ್ನೊಟ್ಟಿಗೆ. ಸ್ನೇಹಿತರೆ, ಕಿಂಗ್ ಲೇಯರ್ ತನ್ನ ಮೊದಲನೇ 2 ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿದ್ದ. ತನ್ನೆಲ್ಲ ಆಸ್ತಿ ಅಂತಸ್ತನ್ನು ಕೊಟ್ಟಿದ್ದ. ಆದರೆ ಅವರು ತನ್ನ ತಂದೆಯನ್ನೂ ಪ್ರೀತಿಸಲಿಲ್ಲ, ಗೌರವಿಸಲಿಲ್ಲ, ಹಾಗೆ ತನ್ನ ಪತಿಯಂದಿರನ್ನು ಇಷ್ಟಪಡಲಿಲ್ಲ. ಏನೂ ಆಸ್ತಿಪಾಸ್ತಿ ಸಿಗದಂತಹ 3ನೇ ಮಗಳಾದ ಕಾರ್ಡೆಲಿಯಾ ತನ್ನ ತಂದೆಯ ಸ್ವಾತಂತ್ರ್ಯಕ್ಕೋಸ್ಕರ, ಅವರ ಗೌರವಕ್ಕೋಸ್ಕರ ಅಥವಾ ಅವರನ್ನು ರಕ್ಷಿಸಲಿಕ್ಕೋಸ್ಕರ ಇಂಗ್ಲೆಂಡ್ನಲ್ಲಿ ಒದ್ದಾಡ್ತಾ ಇದ್ಲು, ಹೆಣಗಾಡ್ತಾ ಇದ್ಲು. ಇದನ್ನು ಗಮನಿಸಿದ ಕಿಂಗ್ ಲೇಯರ್ ಕಾರ್ಡೆಲಿಯಾ ಹತ್ರ ಹೋಗಲಿಕ್ಕೆ, ಅವಳ ಮುಖ ನೋಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಮೊದಲನ ತಾಸ್ತಾರ ಈಗಲೂ ಅವನಿಗೆ ಇದೆಯಾ? ಇಲ್ಲ, ಅವನೀಗ ಬದಲಾಗಿದ್ದ. ಆದರೆ ಅವನ ಮುಖ ತುಂಬ ನಾಚಿಕೆಯಿಂದ ಸಣ್ಣದಾಗಿತ್ತು. ಕಾರಣವೇನೆಂದರೆ, ನಾನು ಯಾವ ಮುಖ ಎತ್ಕೊಂಡು ನಾನು ಆ ಮಗಳನ್ನು ನೋಡಲಿಕ್ಕೆ ಹೋಗಲಿ? ನಾನು ಅವಳಿಗೆ ಏನನ್ನೂ ಕೊಡಲಿಲ್ಲ, ನನ್ನ ಆಸ್ತಿ ಅಂತಸ್ತಿನಲ್ಲಿ ಯಾವ ಪಾಲನ್ನು ಕೊಡಲಿಲ್ಲ, ಈಗ ರಕ್ಷಿಸುವಂಥವಳನ್ನು ಹೇಗೆ ಬೇಡಲಿ ಅನ್ನೋದು ಕಿಂಗ್ ಲೇಯರ್ನ ಪ್ರಶ್ನೆಯಾಗಿತ್ತು. ಆದರೆ ಕಾರ್ಡೆಲಿಯಾಳಿಗೆ ತನ್ನ ತಂದೆಯ ಮೇಲೆ ಯಾವುದೇ ಕೋಪ ಇರಲಿಲ್ಲ. ಬದಲಾಗಿ ಮೊದಲು ಎಷ್ಟು ಪ್ರೀತಿಸ್ತಾ ಇದ್ಲು ಅಷ್ಟೇ ಪ್ರೀತಿ ಮತ್ತು ಗೌರವ ಈಗಲೂ ಇತ್ತು. ಅವಳು ತನ್ನ ತಂದೆಯನ್ನು ಹುಡುಕ್ಲಿಕ್ಕೋಸ್ಕರ ಪೂರಾ ಲಂಡನ್ನಲ್ಲಿ ಹುಡುಕಾಡ್ತಾಳೆ. ಕೊನೆಗೂ ಕಿಂಗ್ ಲೇಯರ್ ಸಿಗ್ತಾನೆ. ಅವನನ್ನು ಫ್ರೆಂಚ್ ಕ್ಯಾಂಪಿಂದ ಕರ್ಕೊಂಡು ಬರ್ತಾಳೆ. ಕಿಂಗ್ ಲೇಯರಿಗೆ ತನ್ನ ತಪ್ಪಿನ ಅರಿವಾಗಿ ತುಂಬ ನಾಚಿಕೆ ಎನ್ನಿಸ್ತದೆ. ಅವನು ತನ್ನ ಮಗಳಾದ ಕಾರ್ಡೆಲಿಯಾ ಕೊನೆಯ ಮಗಳಲ್ಲಿ ಕ್ಷಮೆ ಕೇಳ್ತಾನೆ. ನಾನು ಹೀಗೆ ಮಾಡಬಾರ್ದಾಗಿತ್ತು, ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾನೆ. ಈಗ ಯುದ್ಧ ಆರಂಭವಾಯಿತು ಫ್ರಾನ್ಸ್ ಮತ್ತು ಬ್ರಿಟನ್ನ ಮಧ್ಯೆ. ಕಾರ್ಡೆಲಿಯಾಳ ಸೈನ್ಯ ಮತ್ತು ಎಡ್ಮಂಡ್ನ ಸೈನ್ಯ. ಕಾರ್ಡೆಲಿಯಾಳ ಸೈನ್ಯ ಸೋತು ಹೋಗ್ತದೆ. ಯುದ್ಧದ ಕೊನೆಯಲ್ಲಿ ಕಾರ್ಡೆಲಿಯಾ ಮತ್ತು ಕಿಂಗ್ ಲೇಯರನ್ನು ಬಂಧಿಸಲಾಯಿತು ಮತ್ತು ಜೈಲಲ್ಲಿ ಇರಿಸಲಾಯಿತು. ಎಡ್ಮಂಡ್ ತನ್ನ ಸೈನಿಕರಿಗೆ ಆದೇಶ ಕೊಡ್ತಾನೆ, ಏನಂದರೆ ಕಾರ್ಡೆಲಿಯಾ ಮತ್ತು ಕಿಂಗ್ ಲೇಯರನ್ನು ಜೈಲಿನ ಒಳಗಡೆ ಕೊಂದುಬಿಡಿ. ಈಗ ಈ ನಾಟಕದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಎಡ್ಗರ್ ಮತ್ತು ಎಡ್ಮಂಡ್ ಗ್ಲಾಸ್ಟರ್ನ 2 ಮಕ್ಕಳ ಮಧ್ಯೆ ಯುದ್ಧ ಶುರುವಾಗ್ತದೆ. ಈ ಯುದ್ಧದಲ್ಲಿ ಎಡ್ಮಂಡ್ ಸತ್ತು ಹೋಗ್ತಾನೆ. ಗ್ಲಾಸ್ಟರಿಗೆ ತುಂಬ ಬೇಸರವಿತ್ತು. ಏನೆಂದರೆ, ನಾನು ನನ್ನ 2ನೇ ಮಗನಾದ ಎಡ್ಗರ್ನ ಬಳಿ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ಗ್ಲಾಸ್ಟರ್ನ ಕೊನೆಯ ದಿನಗಳು ಹತ್ತಿರ ಬಂದಿದ್ದವು. ಈಗ ಎಡ್ಮಂಡನ್ನು ಮದುವೆ ಆಗಲಿಕ್ಕೆ ಮುಂದೆ ಬಂದಂತಹ ಕಿಂಗ್ ಆಫ್ ಲೇಯರ್ನ 2 ಹೆಣ್ಣು ಮಕ್ಕಳು, ಅದರಲ್ಲಿ ಮೊದಲನೇವಳಿಗೆ ಗೊತ್ತಾಗ್ತದೆ 2ನೇಯವಳು ಎಡ್ಮಂಡನ್ನು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾಳೆ ಎಂದು. ಮೊದಲನೇ ಮಗಳಾದ ಕೊನೆರೆಲ್ ಸಮಯ ನೋಡಿಕೊಂಡು 2ನೇಯವಳಾದ ರೀಗನನ್ನು ಕೊಂದು ಬಿಡ್ತಾಳೆ. ಮುಂದೆ ಅವಳಿಗೆ ವಿಷಯ ಗೊತ್ತಾಗ್ತದೆ, ಏನಂದರೆ ಎಡ್ಮಂಡ್ ಸತ್ತು ಹೋಗಿದ್ದಾನೆ ಎಂದು. ಎಡ್ಮಂಡ್ ಸಾಯುವ ಮೊದಲು ಒಂದು ವಿಷಯ ಮಾಡಿದ್ದ. ಅದೇನೆಂದರೆ ಕಿಂಗ್ ಲೇಯರ್ ಮತ್ತು ಕಾರ್ಡೆಲಿಯಾಳನ್ನು ಕೊಲ್ಲುವ ಪ್ಲ್ಯಾನ್. ಕಿಂಗ್ ಲೇಯರ್ನ ದೊಡ್ಡ ಅಳಿಯನಾದ ಅಲ್ಬನಿಗೆ ಇವೆಲ್ಲ ವಿಷಯ ಗೊತ್ತಾಗಿ ಅವನು ತಕ್ಷಣ ತನ್ನ ಸೈನಿಕರನ್ನು ಕಳಿಸಿ ಹೇಳ್ತಾನೆ, ತಕ್ಷಣವೇ ನೀವು
ಕಿಂಗ್ ಲಿಯರ್ ಮತ್ತು ಕಾರ್ಡೆಲಿಯಲ್ಲನ್ನು ರಕ್ಷಿಸಬೇಕು, ಇಲ್ಲದಿದ್ದರೆ ಅವರನ್ನು ಕೊಲ್ಲಲಾಗುತ್ತದೆ ಎಂದು. ಸೈನಿಕರು ತಕ್ಷಣವೇ ಅವರನ್ನು ಬಂಧಿಸಲ್ಪಟ್ಟ ಸೆರೆಮನೆಗೆ ಹೋಗಿ ನೋಡ್ತಾರೆ. ಅಲ್ಲಿ ಅವರಿಗೆ ಆಶ್ಚರ್ಯ ಪಡ್ತಾರೆ. ಏನೆಂದರೆ ಕಿಂಗ್ ಲಿಯರ್ನ ಕೈಯಲ್ಲಿ ಕಾರ್ಡೆಲಿಯದ ಡೆಡ್ ಬಾಡಿ ಇತ್ತು. ಕಿಂಗ್ ಲೇಯರ್ ತನ್ನ ಮಗಳ ಸತ್ತ ಶರೀರವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಹುಚ್ಚನಂತೆ ಅಳ್ತಾ ಇದ್ದ. ತುಂಬ ಬೇಸರ ಪಟ್ಟಿದ್ದ. ಅವನು ಅಳ್ತಾ ಹೇಳ್ತಿದ್ದ, ನಾನು ಕೊನೆಗೂ ನನ್ನ ಮಗಳನ್ನು ಉಳಿಸಿಕೊಳ್ಳಿಕ್ಕಾಗಲೇ ಇಲ್ಲ ಎಂದು. ಈ ಮಾತಿನೊಂದಿಗೆ ಕಿಂಗ್ ಲೇಯರ್ ಅನ್ನೋ ಈ ನಾಟಕ ಕೊನೆಗೊಳ್ಳುತ್ತದೆ. ಈ ನಾಟಕದ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಹಾಗೆಯೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.